ಓ ಮೈ ಗಾಡ್, ಆಗ್ತಿಲ್ವೇ? ಏನ್ ಮಾಡ್ಲಿ ನಾನು? ಏನ್ ಮಾಡ್ಲಿ ನಾನು? ಒಂದು ಗೊತ್ತಾಗ್ತಿಲ್ವೇ? ಹೇ ಕಿಶನ್, ಏನಾಯ್ತು? ಯಾಕೆ ಜೋರ ಕಿರಿಸ್ತಿದ್ಯಾ? ಕನ್ಫ್ಯೂಷನ್ ಪೂಜಾ, ಕನ್ಫ್ಯೂಷನ್. ಏನ್ ಕನ್ಫ್ಯೂಷನ್? ನೋಡಮ್ಮ, ನೀನು ಕೆಲ್ಸಕ್ಕೆ ಬರೋದು ಬೇಡ ಅಂತ ಹೇಳೋ ಉದ್ದೇಶ ನಂದಲ್ಲ. ಪ್ರೊಸೀಜರ್ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಬಾ ಅಂತ ಹೇಳೋದೇ ನನ್ನ ಉದ್ದೇಶ. ಇದನ್ನೆಲ್ಲ ನಾನು ಹೀಗೆ ಹೇಳಿದೆ ಅಂತ ನಿನಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಅಯ್ಯೋ ಮಾವ, ನೀವ್ ಯಾಕೆ ಕ್ಷಮೆ ಎಲ್ಲ ಕೇಳ್ತಿದ್ದೀರಿ? ನೀವು ಕ್ಷಮೆ ಕೇಳುವಂತ ತಪ್ಪು ಏನ್ ಮಾಡಿದಿರಿ? ನಿಮ್ ಕಂಪನಿ ರೂಲ್ಸ್ ಏನಿದೆಯೋ ಅದನ್ನ ಹೇಳಿದಿರಿ ಅಷ್ಟೇ. ಓಕೆ ಭಾಗ್ಯ, ಈಗ ಅಪ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಹೇಳಿದಾರಲ್ಲ, ಈಗ ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದಲ್ಲ? ಅಲ್ಲ ಆದಿಯವ್ರೆ, ಅದು ನೀವು ಮೊದಲು ಕೆಲ್ಸಕ್ಕೆ ಒಪ್ಕೊಂಡಿದ್ದು ತಾನೆ, ಈಗ ಇಂಟರ್ವ್ಯೂ ಅಟೆಂಡ್ ಮಾಡಕ್ ಯಾಕೆ ಒಪ್ಕೋತಾ ಇಲ್ಲ? ಅದು ನಾನು ಅವಾಗ ಕೆಲ್ಸಕ್ಕೆ ಒಪ್ಕೊಳಕ್ಕೆ ಬೇರೆನೆ ಕಾರಣ ಇತ್ತು. ಬೇರೆ ಕಾರಣನಾ? ಏನದು? ಅದು ಬೇಡ ಬೇಡ, ಯಾವ್ದೇ ಕಾರಣಕ್ಕೂ ಹೇಳೋದ್ ಬೇಡ. ಅಲ್ಲಾಗ್ತಾ ಇರೋ ವಿಷಯ ಸತ್ಯನಾ ಸುಳ್ಳ ಅನ್ನೋದು ಮೊದ್ಲು ನನಗ್ ಕನ್ಫರ್ಮ್ ಆಗ್ಬೇಕು. ಅದಕ್ಕೆ ಬೇಕಾಗಿರೋ ಸಾಕ್ಷಿಗಳು ನನಗ್ ಸಿಗ್ಬೇಕು. ಅಷ್ಟೆಲ್ಲ ಆಗದೆ ನಾನು ಸುಮ್ಮನೆ ಹೇಳಿದ್ರೆ ಅವ್ರ ಚಾರಿಟಿ ಮೇಲೆ ಅನುಮಾನ ಪಟ್ಟ ಹಾಗಾಗತ್ತೆ. ಯಾವ್ದೇ ಕಾರಣಕ್ಕೂ ಇವಾಗ ಈ ವಿಷಯನ ಹೇಳೋದ್ ಬೇಡ. ಭಾಗ್ಯ, ಹೇಳಿ ಏನ್ ಕಾರಣ ಅಂತ. ಈಗ ಸುಮ್ನೆ ನಿಂತ್ಕೊಂಡ್ರೆ ನಾವ್ ಏನಂತ ಅರ್ಥ ಮಾಡ್ಕೋಬೇಕು? ಏನಿಲ್ಲ. ಅಲ್ಲ ಭಾಗ್ಯ, ನೋಡಮ್ಮ ಭಾಗ್ಯ, ನೀನು ನಮ್ಮ ಟ್ರಸ್ಟ್ಗೆ ಮ್ಯಾನೇಜಿಂಗ್ ಡೈರೆಕ್ಟ್ ಆಗಿ ಬಂದ್ರೆ ನಮ್ಗೆಲ್ರಿಗೂ ಖುಷಿ ಇದೆ. ನೀನು ತಗೊಳ್ಳೋ ನಿರ್ಧಾರದ ಹಿಂದೆ ಒಂದು ಗಾಢವಾದ ಅರ್ಥ ಇರುತ್ತೆ ಅಂತ ನಮ್ಗೆಲ್ರಿಗೂ ಗೊತ್ತು. ಅದಕ್ಕಿಂತ ಹೆಚ್ಚಾಗಿ ನಿನ್ನಂತ ಪರಿಶುದ್ಧವಾದ ಮನಸ್ಸಿರೋರು ಆ ಜಾಗಕ್ಕೆ ಅಗತ್ಯವಾಗಿ ಬೇಕಾಗಿದೆ. ನೀನು ಬಂದು ಸೇರ್ಕೊಂಡ್ರೆ ನಮ್ ಚಾರಿಟಿ ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋಗುತ್ತೆ ಅಂತ ನಂಬಿಕೆ ನನಗಿದೆ. ನೀನ್ ಏನ್ ಮಾಡ್ತೀಯ ಅನ್ನೋದು ನಿನಗೆ ಬಿಟ್ಟಿದ್ದು. ಅದೇ ರೆಡಿ ಹೋಗೋಣ. ಅಯ್ಯೋ ಕಾಮತ್ತವ್ರೆ, ಹಾಗೆ ಹೋದ್ರೆ ಹೇಗೆ? ಒಂದ್ ಲೋಟ ಕಾಫಿ ಕುಡ್ಕೊಂಡು ಹೋಗಿ. ಏನು ಬೇಡಮ್ಮ, ಭಾಗ್ಯ ಮಾತಾಡದೆ. ಇಲ್ಲ ಇಲ್ಲ ನೋಡಿ, ಇಲ್ಲಿವರೆಗೂ ಬಂದು ಒಂದ್ ಲೋಟ ಕಾಫಿ ಕುಡಿದೇ ಹೋದ್ರೆ ಸರಿ ಹೋಗಲ್ಲ. ದಯವಿಟ್ಟು ಕೂತ್ಕೊಳ್ಳಿ. ಭಾಗ್ಯ, ಕಾಫಿ ಮಾಡ್ಕೊಂಬ ಅಮ್ಮ. ಅಲ್ಲ, ಇದು ಸುಮ್ನೆ ಅವಳಿಗೆ ಯಾಕೆ ಕಷ್ಟ? ಮಾವ, ಬರ್ತಾ ಬರ್ತಾ ಈ ತರ ಫಾರ್ಮಾಲಿಟೀಸ್ ಎಲ್ಲ ತುಂಬಾನೇ ತೋರಿಸ್ತಿದ್ದೀರಿ. ನೀವ್ ಹೀಗೆಲ್ಲ ಮಾತಾಡಿದ್ರೆ ನಂಗೆ ಬೇಜಾರಾಗತ್ತಷ್ಟೇ. ಅಯ್ಯೋ ಸರಿ ಬಿಡಮ್ಮ, ಬೇಜಾರೆಲ್ಲ ಮಾಡ್ಕೋಬೇಡ. ಆ ಬೇಜಾರ್ ಮಾಡ್ಕೊಳ್ಳೋ ಟೈಮನ್ನ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೋಸ್ಕರನಾದ್ರೂ ಕಾಫಿ ಮಾಡ್ಕೊಂಬ. ಕೂತ್ಕೊಳ್ಳಿ. ಏನ್ ಎಲ್ರು ಇಷ್ಟೊಂದು ಕ್ಯೂರಿಯಸ್ ಆಗಿ ನೋಡ್ತಿದ್ದಾರೆ? ಅರೆ, ಇದೇನಿದು? ಮ್ಯಾನೇಜಿಂಗ್ ಡೈರೆಕ್ಟರ್ ಪೊಸಿಷನ್ಗೆ ವೇಕೆನ್ಸಿ ಅಂತ ಇಮೇಲ್ ಮಾಡಿದ್ದಾರೆ. ಬಟ್ ಆದಿ ಬ್ರದರ್ ಈ ಪೊಸಿಷನ್ಗೆ ಭಾಗ್ಯನ ಅಪಾಯಿಂಟ್ ಮಾಡ್ತೆ ಅಂತ ಹೇಳಿದ್ರು. ಏನಾಯ್ತು? ಕಾರ್ತಿಕ್ ಅಂತ ಕೇಳ್ತೀನಿ. ಕಾರ್ತಿಕ್, ಕಾರ್ತಿಕ್, ಕಾರ್ತಿಕ್ ಒಂದ್ ಸ್ವಲ್ಪ ಬನ್ನಿ ಇಲ್ಲಿ. ಸರ್, ಕಾರ್ತಿಕ್, ಏನ್ ಕಾರ್ತಿಕ್ ಇಮೇಲ್ ಇದು? ಮ್ಯಾನೇಜಿಂಗ್ ಡೈರೆಕ್ಟರ್ ಪೊಸಿಷನ್ಗೆ ವೇಕೆನ್ಸಿ ಅಂತ ಬಂದಿದೆಯಲ್ಲ ಇಮೇಲ್ ಅಲ್ಲಿ. ಅಲ್ಲ, ಬಟ್ ಇದೇ ಪೊಸಿಷನ್ಗೆ ಭಾಗ್ಯ ಅವ್ರನ್ನ ಆದಿ ಬ್ರದರ್ ಅಪಾಯಿಂಟ್ ಮಾಡಿದ್ರಲ್ವಾ? ಹ್ಞೂ ಸರ್, ಎಲ್ಲರೂ ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಿದ್ದಾರೆ. ನಿನ್ನೆ ಭಾಗ್ಯ ಅವರು ಅಪಾಯಿಂಟ್ ಆಗಿದ್ರು. ರಾತ್ರಿ ಏನಾಯ್ತೋ ಗೊತ್ತಿಲ್ಲ. ಕನಿಕಾ ಮೇಡಮ್ HR ಅವ್ರಿಗೆ ಹೇಳಿ ಕಂಪ್ನಿ ಪೋರ್ಟಲ್ನಲ್ಲಿ ಆಪರೇಷನ್ ಇದ್ದು ಪೊಸಿಷನ್ ಖಾಲಿ ಇದೆ ಅಂತ ಹೇಳಿ ಅಪ್ಡೇಟ್ ಮಾಡ್ತಿದ್ದಾರೆ ಸರ್. ಏನಾಗಿರ್ಬೋದು ಅಂತ ಎಲ್ಲರೂ ಒಂದೊಂದು ಕತೆ ಕಟ್ಟಿ ಮಾತಾಡ್ತಿದ್ದಾರೆ ಸರ್. ಏನ್ ಸರ್, ನೀವೇನಾದ್ರೂ ಅಪ್ಲೈ ಮಾಡ್ತೀರಾ ಹೇಗೆ? ಹೋಗ್ರಿ ಸುಮ್ಮನೆ, ಇಲ್ದಿರೋ ತಲೆ ಹರಟೆ ಮಾಡಬೇಡಿ, ಹೋಗಿ. ಸಾರಿ ಸರ್. ಯಪ್ಪ, ಇನ್ ಒಂದು ಕೆಲಸ ಮಾಡ್ತಿರೋದಕ್ಕೇನೆ ಶ್ರೇಷ್ಠ ಲೆಫ್ಟು ರೈಟು ಸೆಂಟರ್ ಎಲ್ಲ ಸೇರ್ಸಿ ಜಾಡಿಸ್ತಿದ್ದಾರೆ. ಇನ್ನೊಂದು ಕೆಲಸ ಅಪ್ಲೈ ಮಾಡೋದ? ಅಯ್ಯಬ್ಬ.
ಎಸ್, ಇಟ್ಸ್ ಅ ಬಿಗ್ ವಿನ್ ಫಾರ್ ಮೀ. ಹೇಗಾದರೂ ಮಾಡಿ ಅಪ್ಪನ್ನ ಕನ್ವಿನ್ಸ್ ಮಾಡಬೇಕು ಅಂತಿದ್ದೆ, ಅದು ಹಾಗೆ ಆಯಿತು. ಏ ಭಾಗ್ಯ, ನಾನು ಮಾಡೋ ಕೆಲಸಕ್ಕೆಲ್ಲ ಕಲ್ಲು ಹಾಕಬೇಕು ಅಂತ ಅಂದ್ಕೊಂಡಿದ್ದಲ್ಲ, ಅದು ಸಾಧ್ಯನೇ ಇಲ್ಲ. ನನ್ನ ಕೈಯಲ್ಲಿ ಆಗೋದೂ ಇಲ್ಲ. ನಿನ್ನಷ್ಟು ಪ್ರೀತಿಯಿಂದ ನೋಡ್ತಿದ್ದ ಅಪ್ಪನೇ ನಿನ್ನ ಕೆಲಸದಿಂದ ಎತ್ತು ಬಿಸಾಕಿದ್ದಾರೆ. ಇನ್ನು ಆದಿಬ್ರು ಎಲ್ಲದಕ್ಕೂ ನಿಂಗೆ ಸಪೋರ್ಟ್ ಮಾಡ್ತಾನೆ. ವಾಟೆವರ್, ಏನೇ ಆದರೂ ನಾನು ಅನ್ಕೊಂಡಾಗೆ ಆಗಬೇಕು. ನಾನು ಅನ್ಕೊಂಡವ್ರೆ MD ಆಗಬೇಕು. ಐ ಮೇಕ್ ಶೋರ್ ದಟ್ ಹ್ಯಾಪನ್ಸ್. ಮೇ ಕಮಿನ್ ಮೇಡಮ್. ಕಮನ್. ನೋಡಿ, ಈ ರೆಸ್ಯೂಮಲ್ಲಿ ಯಾರಿದ್ದಾರೋ ನಮ್ಮ ಟ್ರಸ್ಟ್ಗೆ ಅವರೇ MD ಆಗಿ ಅಪಾಯಿಂಟ್ ಆಗಬೇಕು. ಮೇಡಮ್, ಉಳಿದಿರೋ ಬೋರ್ಡ್ ಮೆಂಬರ್ಸು? ಸ್ಟಾಪ್. ಮಿಕ್ಕಿರೋರು 4 ಜನನೋ 40 ಜನನೋ, ದಟ್ಸ್ ನಾಟ್ ಮೈ ಹೆಡ್ ಏಕ್. ಏನ್ ಬೇಕಾದ್ರೂ ಆಗ್ಲಿ, ಇವನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ಗೊತ್ತು ತಾನೆ? ಓಕೆ ಮೇಡಮ್. ಹಾಗಂತ ಓವರ್ ಆಕ್ಟಿಂಗ್ ಮಾಡಿ ಸಿಗಾಕೊಳ್ಬೇಡಿ. ನ್ಯೂಟ್ರಲ್ ಆಗಿದ್ದು ಎಲ್ಲ ನಮ್ಮ ಪರವಾಗಿ ಆಗ್ಬೇಕು. ಆ ಥರ ಮಾಡಿ. ಎಸ್ ಮೇಡಮ್. ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಪದೇ ಪದೇ ಕಾಲ್ ಮಾಡಿ ಇರಿಟೇಟ್ ಮಾಡಬೇಡ ಅಂತ. ನೋಡು, ನೀನ್ ಕಳ್ಸಿರೋ ಕ್ಯಾಂಡಿಡೇಟ್ನ ಅಪಾಯಿಂಟ್ ಮಾಡಕ್ಕೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲಾನು ಮಾಡ್ತಿದ್ದೀನಿ. ನಾನು ನನಗೊಂದು ನಂಬರ್ ಕಳಿಸ್ತೀನಿ. ಆ ನಂಬರ್ನ ನಿನ್ನ ಕ್ಯಾಂಡಿಡೇಟ್ಗೆ ಫಾರ್ವರ್ಡ್ ಮಾಡು. ಏನೇನು ಕ್ವೆಶನ್ಸ್ ಬರುತ್ತೋ ಕೇಳ್ಕೊಂಡು ಪ್ರಿಪೇರ್ ಆಗಕ್ಕೆ ಹೇಳು. ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಹುಷಾರ್. ಅಪ್ಪ, ನೀವು ಬಂದು ಮಾತಾಡಿದ್ದು ತುಂಬಾ ಒಳ್ಳೇದಾಯ್ತು. ಭಾಗ್ಯ ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ಒಪ್ಕೊಂಡ್ರು. ಅದು ಅವಳು ನನ್ನ ಮೇಲೆ ಇಟ್ಟಿರೋ ಗೌರವ ಕಣೋ, ಅದಕ್ಕೆ ಒಪ್ಕೊಂಡ್ರು. ಖಂಡಿತ ಹೌದಪ್ಪ. ನಾನೇನಾದ್ರೂ ಬಂದು ಕೇಳಿದಿದ್ರೆ ಮಂಗಳಾರತಿ ಆಗಿರೋದು. ಸ್ವಾಭಿಮಾನಕ್ಕೆ ನಂಜಿ ಬದುಕು ಹೆಣ್ಣು ಕಣೋಳು. ಜೀವನದಲ್ಲಿ ಏನೇ ಕಷ್ಟ ಬಂದು ಎಷ್ಟೇ ನೋವಾದರೂ ಸಹಿಸ್ಕೊತಾಳೆ. ಆದರೆ ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಸಹಿಸ್ಕೊಳ್ಳೋದಿಲ್ಲ. ಅದಕ್ಕೆ ಮೊನ್ನೆ ಕೋಪ ಬಂದು ಕೂಗಾಡಿರ್ತಾಳೆ, ಬಿಟ್ರೆ ಬೇರೆ ಏನು ಇಲ್ಲ. ಇವತ್ತು ನೋಡು, ನಾನು ಅವಳಿಗೆ ಅರ್ಥ ಮಾಡ್ತಿದ್ಮೇಲೆ ಎಷ್ಟು ಖುಷಿಯಾಗಿ ಒಪ್ಕೊಂಡ್ಲು. ಒಂದು ಆದಿ ಅವಳು ನಮ್ಗೆ ಅಷ್ಟೊಂದು ಗೌರವ ಕೊಡ್ತಾಳೆ ಅಂತಂದು ಮಾತ್ರಕ್ಕೆ ಮಿಸ್ಯೂಸ್ ಮಾಡ್ಕೊಳ್ಳೋದು ಒಳ್ಳೇದಲ್ಲಪ್ಪ. ಈ ಥರ ಎಲ್ಲ ವಿಷಯಕ್ಕೂ ಪದೇ ಪದೇ ಬಂದು ಮಾತಾಡೋದಕ್ಕಾಗೋದಿಲ್ಲ. ಇಲ್ಲಪ್ಪ, ಇನ್ಯಾವತ್ತೂ ಈ ತರ ಆಗಲ್ಲ. ನನಗೆ ಒಂದೇ ಒಂದು ಆಸೆನಪ್ಪ, ಭಾಗ್ಯ ಅವರು ನಮ್ ಟ್ರಸ್ಟ್ ಜಾಯಿನ್ ಆಗಿ ಅವ್ರ ಲೀಡರ್ಶಿಪ್ ಅಲ್ಲಿ ಎಲ್ಲಾನು ನಡಿಬೇಕು ಅಂತ. ಈಗ ನಮ್ ಟ್ರಸ್ಟ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಅವ್ರೇನಾದ್ರೂ ಜಾಯಿನ್ ಆದ್ರೆ ಇನ್ನೂ ಚೆನ್ನಾಗಾಗುತ್ತೆ ಅಂತ ನನ್ಗನ್ಸುತ್ತೆ. ನೋಡೋಣ ನೋಡೋಣ, ಕಾಲಾಯ ತಸ್ಮೈ ನಮಃ. ಅತ್ತೆ, ಪ್ಲೀಸ್ ನೀವ್ ಹೀಗ್ ನೋಡ್ತಾ ಕೂರ್ಬೇಡಿ. ನಂಗೆ ಟೆನ್ಷನ್ ಇನ್ನೂ ಜಾಸ್ತಿ ಆಗತ್ತೆ. ನಿನಗ್ ಟೆನ್ಷನ್ ಇನ್ನೂ ಜಾಸ್ತಿ ಆಗ್ಲಿ ಅಂತಾನೆ ನಾನು ನಿನ್ನ ಈ ತರ ನೋಡ್ತಿರೋದು. ಗಳಿಗೊಂದು ನಿರ್ಧಾರ ಮಾಡ್ತೀಯಲ್ಲ ನೀನು. ಅವ್ರ ಮುಂದೆ ನಾ ಬರ್ತೀನಿ ಅಂತ ಹೇಳ್ದಿತ್ತಾನೆ. ಅದೇನೋ ಇಂಟರ್ವಲ್ಗೋ ಎಲ್ಲಿಗೋ. ಈಗ ನಾನು ಹೋಗಲ್ಲ ಅಂತ ಕೂತಿದೀಯಲ್ಲ, ಏನ್ ಮಾಡ್ಬೇಕು ನಿನ್ನ? ಅದು ಹಾಗಲ್ಲ. ಬಂದ್ಯಾ? ನಿನ್ಗೋಸ್ಕರನೇ ಕಾಯ್ತಿದ್ದು. ಏನಿದು ಬಂಗಾರಿ, ಎಲ್ಲಿಗೆ ಹೋಗಿದೆ ನೀನು? ಅಮ್ಮ, ಇದು ಎಕನಾಮಿಕ್ಸ್, ಅಕೌಂಟ್ಸ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಬುಕ್ಸ್ ಸೌಮ್ಯ ಅಕ್ಕನ ಹತ್ರ ಇಸ್ಕೊಂಡ್ ಬಂದೆ. ಸೌಮ್ಯ ಹತ್ರನಾ? ಯಾಕೆ? ಯಾಕೆ ಅಂದ್ರೆ ಉಪ್ಪಿನಕಾಯಿ ಹಾಕಿ ನೆಕ್ಕಕ್ಕೆ. ಅಲ್ವೇ, ಅದೇನೋ ಇಂಟರ್ವಲ್ ಇದೆಯಲ್ಲ ನಾಳೆ, ಅದಕ್ಕೆ ಓದ್ಕೊಳಕ್ ತಂದಿರೋದು ಪಾಪ. ಅಯ್ಯೋ, ಇದೆಲ್ಲ ನನ್ ಕೈಲಾಗಲ್ಲತ್ತೆ. ಆಗಲ್ಲ ಅಂದ್ರೆ ಬಿಡೋರು ಯಾರು?
ಓದ್ಕೋಬೇಕು ಅಂದ್ರೆ ಓದ್ಕೋಬೇಕಷ್ಟೇ. ಅತ್ತೆ ಏನ್ ತಮಾಷೆ ಮಾಡ್ತಿದೀರ ಅತ್ತೆ? ಒಂದ್ ದಿನದಲ್ಲಿ ಇದೆಲ್ಲ ಹೇಗ್ ಓದಕ್ಕಾಗತ್ತೆ? ನನ್ ಕೈಲಾಗಲ್ಲ. ಹೌದು, ನೀ ಹೇಳೋದು ಸರಿಯೇ. ಒಂದ್ ದಿವಸದಲ್ಲಿ ಓದಕ್ಕಾಗಲ್ಲ. ಕೂತ್ಕೋಪ ಅಲ್ವಾ? ಮನಸ್ಸಿದ್ರೆ ಮಾರ್ಗ, ಓದ್ಕೋಬೇಕು. ನೋಡು, ನಾಳೆ ತನಕ ಟೈಮ್ ಇದೆ. ನೀನು ಮನೆ ಕೆಲಸ ಯಾವ್ದು ಮಾಡ್ಬೇಕಾಗಿಲ್ಲ. ಎಲ್ಲಾನು ಸುನಂದಾಗ್ ಮಾಡಕ್ ಹೇಳ್ತೀನಿ. ಅಲ್ಲಿ ತನಕ ಎಷ್ಟು ಓದ್ಕೊಳಕ್ಕಾಗತ್ತೋ ಅಷ್ಟು ಓದ್ಕೋ. ಅಮ್ಮ, ಇದು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾಳೆ ಇಂಟರ್ವ್ಯೂಲಿ ಸಕ್ಕದಾಗಿ ಮಾಡ್ಬೋದು. ಮಂಗರಿ, ಇದನ್ನೆಲ್ಲ ತಮಾಷೆ ಅನ್ಕೊಂಡಿದ್ಯಾ? ಇಷ್ಟೆಲ್ಲ ಹೇಗೆ ಓದಕ್ಕಾಗತ್ತೆ? ಅಮ್ಮ, ನಾನೇನಾದ್ರೂ ಎಕ್ಸಾಮ್ ಹಿಂದಿನ ದಿನ ಅಮ್ಮ ನನ್ ಕೈಲಿ ಓದ್ಕೊಳಕ್ ಆಗ್ತಿಲ್ಲ ಅಂದಾಗ ಏನ್ ಹೇಳ್ತಿದ್ದೆ? ಮನ್ಸಿದ್ರೆ ಖಂಡಿತವಾಗ್ಲೂ ಆಗತ್ತೆ ಅಂತಿದ್ದೆ. ಇದು ಹಾಗೆ, ಓದ್ಕೋ. ಸರಿಯಾಗಿ ಹೇಳ್ತೈತಲ್ಲಿ. ನೀನು ಓದ್ಕೊಳಕ್ ಶುರು ಮಾಡು. ಅತ್ತೆ ನಿಜವಾಗ್ಲೂ ಇದೆಲ್ಲ ನನ್ ಕೈಯಲ್ಲಿ ಆಗಲ್ಲ ಅತ್ತೆ. ಅವ್ರು ಪ್ರಶ್ನೆ ಕೇಳಿದಾಗ ನನ್ಗೆ ಏನ್ ಉತ್ತರ ಕೊಡ್ಬೇಕು ಅಂತ ಅನ್ಸುತ್ತೋ ಆ ಉತ್ತರ ಕೊಟ್ಬಿಡ್ತೀನಿ. ಅಯ್ಯೋ ಭಾಗ್ಯ, ಅವ್ರೇನು ನಿನಗೆ 1 ಲೋಟ ಅಕ್ಕಿಗೆ ಎಷ್ಟು ಲೋಟ ನೀರ್ ಹಾಕ್ಬೇಕು ಅಂತ ಪ್ರಶ್ನೆ ಕೇಳ್ತಾರ? ಈ ಪುಸ್ತಕದಲ್ಲಿ ಏನಿದೆಯೋ ಅದೇ ಪ್ರಶ್ನೆಗಳೇ ಕೇಳೋದು. ಓದ್ಕೋ, ಇದ್ರಲ್ಲಿ ಏನಿದೆ ಅದನ್ನ. ಇಲ್ಲ ಅತ್ತೆ, ನೋಡು, ನನಗ್ ಕೋಪ ಬರಿಸ್ಬೇಡ. ಸುಮ್ಮನೆ ವಾದ ಮಾಡ್ತಾಳೆ. ಓದ್ಕೋ ಅಂದ್ಮೇಲೆ ಓದ್ಕೋಬೇಕಷ್ಟೇ. ನಡಿ, ಶುರು ಮಾಡು. ತನ್ವಿ, ನೀನ್ ಇಲ್ಲೇ ಕೂತ್ಕೊಂಡು ನಿಮ್ಮಮ್ಮ ಓದ್ತಿದ್ದಾಳ ಇಲ್ವಾ ಅಂತ ನೋಡ್ಕೋತಾ ಇರು. ಅವಳೇನಾರು ಓದ್ಲಿಲ್ಲ ಅಂದ್ರೆ ಒಂದೇ ಒಂದ್ಸಲ ಅಜ್ಜಿ ಅನ್ನು ಠಕ್ಕಂತ ಬರ್ತೀನಿ, ಸರಿನಾ? ಸರಿ ಅಜ್ಜಿ. ಹಲೋ ಮೇಡಮ್, ಶುರು ಮಾಡಿ. ಓ ಮೈ ಗಾಡ್, ಆಗ್ತಿಲ್ವೇ? ಏನ್ ಮಾಡ್ಲಿ ನಾನು? ಏನ್ ಮಾಡ್ಲಿ ನಾನು? ಒಂದು ಗೊತ್ತಾಗ್ತಿಲ್ವೇ? ಹೇ ಕಿಶನ್, ಏನಾಯ್ತು? ಯಾಕೆ ಜೋರ ಕಿರಿಸ್ತಿದ್ಯಾ? ಕನ್ಫ್ಯೂಷನ್ ಪೂಜಾ, ಕನ್ಫ್ಯೂಷನ್. ಏನ್ ಕನ್ಫ್ಯೂಷನ್? ಪೂಜಾ, ನೀನು ಹನಿಮೂನಿಗೆ ಅಂತ ಸೆಲೆಕ್ಟ್ ಮಾಡಿದ್ಯಲ್ಲ ಪ್ಲೇಸು, ಈ ಫಾರಿನ್ ಲೊಕೇಶನ್ ನೋಡ್ತಾ ಇದ್ರೆ ಒಂದಕ್ಕಿಂತ ಒಂದ್ ಸಖತ್ತಾಗಿದೆ ಕಣೆ. ಎಲ್ಲಿಗೆ ಹೋಗೋದು, ಏನ್ ಮಾಡೋದು, ನನ್ಗೆ ಏನು ಅರ್ಥನೇ ಆಗ್ತಿಲ್ಲ. ಇದೆಲ್ಲ ನೋಡಿದ್ಮೇಲೆ ನನಗೆ ಅನಿಸ್ತಾ ಇದೆ, ನಾವ್ ಯಾಕೆ ಒಂದ್ ವರ್ಲ್ಡ್ ಟೂರ್ ಮಾಡಬಾರ್ದು ಅಂತ. ವರ್ಲ್ಡ್ ಟೂರ? ಏನೋ ಹೇಳ್ತಿದ್ಯಾ? ಅಂದ್ರೆ ನಾವ್ ಏಜ್ ಆಗೋ ತನಕನು ಹನಿಮೂನ್ ಮಾಡ್ತಾನೆ ಇರ್ಬೋದು ಅಂತ. ಕಿಶನ್, ಸ್ಟೂಪಿಡ್ ಆಗಿ ಮಾತಾಡ್ಬೇಡ. ನೀನ್ ಇದೇ ತರ ಏನು ಫೈನಲೈಸ್ ಮಾಡಿಲ್ಲ ಅಂದ್ರೆ ನಾವು ಮೋಸ್ಟ್ಲಿ 60 ವರ್ಷಕ್ಕೆ ಹೋಗ್ತೀವಿ ಅನ್ಸುತ್ತೆ ಹನಿಮೂನ್ಗೆ. ಅದೇ ಪೂಜಾ, ಪ್ಲಾನ್ ಮಾಡೋದಕ್ಕೆ ತುಂಬಾ ಕನ್ಫ್ಯೂಸ್ ಆಗ್ತದೆ. ಏನ್ ಮಾಡ್ಲಿ ಹೇಳು? ನೀನು ಇಂಟರ್ನ್ಯಾಷನಲ್ ಟ್ರಿಪ್ ಪ್ಲಾನ್ ಮಾಡಿದ್ರೆ ಹಿಂಗೆ ಆಗೋದು. ಇಲ್ಲೇ ಯಾವ್ದೋ ಚಿಕ್ಕಮಗಳೂರು ಅಥವಾ ಗೋಕರ್ಣನೋ ಪ್ಲಾನ್ ಮಾಡಿದ್ರೆ ಇದೆಲ್ಲ ಏನೂ ಆಗಲ್ಲ. ಅಯ್ಯೋ ಪೂಜಾ, ನಾನು ಇಂಟರ್ನ್ಯಾಷನಲ್ ಅಂತ ಅನ್ಕೋತಾ ಇದ್ರೆ ನೀನು ಚಿಕ್ಕಮಗಳೂರು ಗೋಕರ್ಣ ಅಂತಿದ್ಯಲ್ಲೇ. ಅದೆಲ್ಲ ನಾವು ವೀಕೆಂಡ್ಗೂ ಹೋಗ್ಬೋದು. ಕಿಶನ್, ಅಲ್ಲ ಕಣೋ, ಎಲ್ರು ವೀಕೆಂಡ್ ಹೋಗ್ತಾರೇನೋ ಹೌದು, ಆದ್ರೆ ನಾವು ಹನಿಮೂನ್ ಹೋಗ್ಬಾರ್ದು ಅಂತ ಏನಾದ್ರು ಇದ್ಯಾ? ಪ್ಲೀಸ್ ಕಣೋ, ಕರ್ಕೊಂಡ್ ಹೋಗೋ. ನನ್ಗೆ ಅದನ್ನೆಲ್ಲ ನೋಡ್ಬೇಕಂತ ತುಂಬಾ ಆಸೆ ಇದೆ. ಅಯ್ಯೋ ದೇವ್ರೇ, ಪೂಜಾ ಏನ್ ಪೂಜಾ ನೀನು? ನಾನು ಮಾಲ್ಡೀವ್ಸ್, ಥೈಲ್ಯಾಂಡ್ ಅಂತ ಪ್ಲಾನ್ ಮಾಡ್ತಿದ್ರೆ ನೀನ್ ಚಿಕ್ಕಮಗಳೂರು ಗೋಕರ್ಣ ಅಂತಿದ್ಯಲ್ಲ. ಏ, ಪದೇ ಪದೇ ಅದನ್ನೇ ಹೇಳ್ಬೇಡ ಕಣೋ. ನೀನು ಮಾಲ್ಡೀವ್ಸ್ ಥೈಲ್ಯಾಂಡ್ ಎಲ್ಲ ಹೋಗೋದ್ರೆ ನೀನು ಒಬ್ನೇ ಹೋಗು, ನಾನ್ ಬರಲ್ಲ. ಒಬ್ನೇ ಹೋಗ್ಬೇಕಾ? ಹೋಗ್ತೀನಿ, ಥೈಲ್ಯಾಂಡ್ಗೆ ಹೋಗ್ತೀನಿ. ಹೋಗೋಗು, ಏನೋ ಮಾಡ್ಕೊ.